ಗುಡ್ ಮಾರ್ನಿಂಗ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. 11:25. ಇವತ್ತು ಬಂದು ಶನಿವಾರದ ವ್ಲಾಗ್ ಇದು. ನಿನ್ನೆ ಬಿರಿಯಾನಿ ಎಲ್ಲ ತಿಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಬಿರಿಯಾನಿ ಕಬಾಬ್ ಅಂತೆಲ್ಲ ಹೇಳಿ. ಪಾಪ ಚೈತಕ್ಕೆ ಸ್ಕೂಲ್ ಇತ್ತು, ಹಾಗಾಗಿ ಬೆಳಗ್ಗೆನೇ ಪಾಪ ನನ್ನ ಮಗಳು ಬೇಗ ಎದ್ದು ಮ್ಯಾಗಿ ಮಾಡಿಕೊಟ್ಟಿದ್ದು ತಿಂದು ಪಾಪ ಅವಳು ಹೋದ್ಲು. ನನ್ನ ಮಗ ಫಸ್ಟ್ ಟೈಮ್ ಅನ್ಸುತ್ತೆ 11:15 ಆದ್ರೂ ಎದೋಳ್ದೆ ಮಲಗಿರೋ ಅಂಥದ್ದು. ಅವನಿಗೆ ಸ್ವಲ್ಪ ಮೂಗು ಕಟ್ಕೊಂಬಿಟ್ಟಿದೆ. ಸ್ವಿಮ್ಮಿಂಗ್ ಹೋಗ್ತಾ ಇರೋದು ಪ್ರಾಬ್ಲಮ್ಮ ಅಥವಾ ವೆದರ್ ಪ್ರಾಬ್ಲಮ್ಮ ಗೊತ್ತಾಗ್ತಾ ಇಲ್ಲ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಒದಾಡ್ತಿರ್ತಾನೆ. ಮೂಗೆಲ್ಲ ಕಟ್ಕೊಂಡು ಬಾಯಲ್ಲಿ ಉಸಿರಾಡ್ಕೊಂಡು ಪಾಪ ನಿದ್ದೆ ಸರಿಯಾಗಿಲ್ಲ ಮಗನಿಗೆ. ಹಾಗಾಗಿ ಈಗ ಬೆಳಿಗ್ಗೆ ನಿದ್ದೆ ಮಾಡ್ತಿದ್ದಾನೆ. ಚಿಂಟು ಗೊರ್ಕೆ ಹೊಡಿತಾ ಇದ್ದ, ನನಗೆ ಸೌಂಡ್ ಕೇಳಿಸ್ತಾ ಇತ್ತು. ಹಂಗಾಗಿ ಎದೋಳ್ಸೋದು ಬೇಡ ಅಂತ ಹೇಳಿ ಸುಮ್ಮನೆ ಅದೇ. ನೀನು ತಿಂಡಿ ಎಲ್ಲ ನಮ್ಮದು ನನ್ನ ಮಗಂದು ಇಬ್ಬರದು ಇಲ್ಲ. ಈಗ ಹೋಗಿ ತಿಂಡಿ ಮಾಡಬೇಕು. ನಿಮ್ಗೇನು ತಿಂಡಿ ಬೇಡ ಅಲ್ಲ ರೀ? ಅವ್ರಿಗೆ ಬೇಡ. ಆಲ್ರೆಡಿ ಅಲ್ಲ ಹೋದರು. ಅವರು ಫ್ರೆಂಡ್ ಯಾರ್ದು ಆ್ಯನಿವರ್ಸರಿ ಇದೆ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಹೋಟೆಲಲ್ಲಿ ತಿಂಡಿ ಇಟ್ಕೊಂಡಿದ್ದಾರೆ, ನಾವೆಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ಅಂತ. ಈಗ ನಿನ್ನೆ ದೇವಸ್ಥಾನದಲ್ಲಿ ಹೋಗಿದ್ದು ಕಾಯಿ ಮತ್ತು ಹಣ್ಣು ಕೊಟ್ಟಿದ್ದರು, ಪ್ರಸಾದ ಕೊಟ್ಟಿದ್ದರು, ಬೆಲ್ದನ್ನು. ಅದನ್ನು ತಿಂದ್ವಿ. ಎಷ್ಟು ಇದು 1 ಲೀಟ್ರ್ ಅಂತೆ ಕಡಲೆಕಾಯಿ ಒಂದು ತೊಗೊಬಂದ್ವಿ. ಇನ್ನೇನು ತರಲಿಲ್ಲ, ಏನು ತೊಗೋಬೇಕು ಅಂತಲೂ ಅನಿಸಿಲ್ಲ ಅಲ್ಲಿ. ಅಯ್ಯಪ್ಪ, ಓಪನ್ ಮಾಡೋಕ್ಕೆ ಆಗ್ತಿಲ್ಲ ಅದು. ಇವಾಗ ನನಗೆ ನನ್ನ ಮಗನಿಗೆ ಇಬ್ಬರಿಗೆ ತಿಂಡಿ ಮಾಡಿಕೊಂಡು ತಿನ್ನಬೇಕು. ಹಾಗೇನೇ ನಾನು ಹೋಗ್ತಾನ ಅನಿಸುತ್ತೆ ನೋಡಿದ್ದು. ಬರ್ತಾ ಟೈಮ್ ಆಗಿತ್ತು ಕರೆಕ್ಟು. ದೇವಡ ಪೆಟ್ರೋಲ್ ಬ್ಯಾಂಕಿಂದ ಮುಂದೆ ಫ್ರೆಂಡ್ಸ್, ನಾನು ಇವತ್ತು 2 ಸರಿ ಶಾಪಿಂಗ್ ಹೋಗಿದ್ದೀನಿ. ಅಲ್ಲಿ ಒಂದು ಚೌಟ್ರಿ ಥರ ನಿಮ್ಗೆ ತೋರಿಸಿದ್ದೀನಿ. ಒಂದು ಸರಿ ವ್ಯಾನಿಟಿ ಬ್ಯಾಗ್ ತೊಗೊಂಬಂದಿದ್ದೆ, ತೋರಿಸಿದ್ದೆ. ಆಫರಲ್ಲಿ ಇಟ್ಟಿದ್ರು, ಚೆನ್ನಾಗಿದೆ. ಅಲ್ಲಿ ಚೌಟ್ರಿಲಿ ಅವಾಗವಾಗ ನಡೀತಾ ಇರುತ್ತೆ, ಏನೋ ಒಂಥರ ಶಾಪಿಂಗ್ ಥರ ಎಲ್ಲ ಹಾಕ್ತಾ ಇರ್ತಾರೆ. ಬಟ್ಟೆಗಳು, ಪಾತ್ರೆಗಳು, ಆಮೇಲೆ ಸ್ಲಿಪ್ಪರ್ಸು, ಈ ಥರದ್ದೆಲ್ಲ ಏನೋ ಇರುತ್ತೆ. ಕೆಲವೊಂದು ಟೈಮಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಲಾಸ್ಟ್ ಟೈಮು ಸ್ಯಾರೀಸ್ ಎಲ್ಲನೂ ಕೂಡ ಯಾವುದ್ಯಾವುದೋ ಕಲರ್ ಸ್ಯಾರೀಸ್ ಎಲ್ಲ ಇತ್ತು, ತೋರಿಸಿದ್ದೆ ನಾನು ನಿಮಗೆ. ಗ್ರೀನ್ ಕಾಂಬಿನೇಷನ್ ಇತ್ತು. ಆ ಟೈಮಲ್ಲಿ ಹೋದಾಗ ಸ್ಪೂನ್ ತೊಗೊಂಬಂದಿದೆ ನೋಡಿ, ವುಡನ್ ಸ್ಪೂನು. ಹೇಳ್ದೆ ನೋಡಿ, ಇದಕ್ಕೆ 30 ರೂಪೀಸ್ ಕೊಟ್ಟೆ ಅಂತ. ನಮಗೆ ಅದು ನೋಡಿದಾಗೆಲ್ಲ ನೆನಪಾಗ್ತಾ ಇರುತ್ತೆ. ಅದೇ ಚೌಟ್ರಿಲೇ ಇವತ್ತು ಸ್ಯಾರಿ ಎಲ್ಲನೂ ಕೂಡ ಹಾಕಿದ್ರು. ನೆನೆ ಹೋಗ್ತಾ ಕಾರಲ್ಲಿ ನೋಡ್ಕೊಂಡು ಹೋದ್ವಿ. ಹಾಗಾಗಿ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಇದೆ ಸ್ಯಾರೀಸು ಏನು ಎತ್ತ ನೋಡ್ಕೊಂಬರೋಣ. ಏನಾದರೂ ಚೆನ್ನಾಗಿದ್ರೆ ತೊಗೊಳ್ಳೋದು. ಹಬ್ಬಕ್ಕೆ ಎಂತಕಾದ್ರೂ ಆಗುತ್ತೆ, ಇಲ್ಲ ಅಂತಂದರೆ ಎಂತಕಾದ್ರೂ ಒಂದು ಯೂಸ್ ಆಗುತ್ತೆ. ರೇಟ್ ಕಡಿಮೆ ಇದ್ದು ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಅಂತ. ನಮ್ಮಮ್ಮ ಫ್ರೀ ಇದ್ದಾರಾ ಇಲ್ಲ ಗೊತ್ತಿಲ್ಲ. ಅಮ್ಮ ಫ್ರೀ ಇದ್ದರೆ ಹೋಗೋದು, ಇಲ್ಲ ಅಂತಂದರೆ ಏನಿಲ್ಲ. ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಚೈತು ಸ್ಕೂಲಿಂದ ಬಂದಮೇಲೆ ಹೋಗೋವಂಥದ್ದು. ಈಗ ಆಲ್ರೆಡಿ 11:15 ಆಯಿತು ಟೈಮು. ತಮ್ಮಗೌಡ್ರು ಚಿಂಟು ಹೇಳು ಮಗನೂ ಇಲ್ಲ, ಏನೂ ಇಲ್ಲ. ನೆನ್ನೆ ಒಂದು ಡ್ರೆಸ್ ಸ್ಟಿಚ್ ಮಾಡೋಣ, ಒಂದು ಟ್ರಯಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಏನೇನೋ ಸರ್ಕಸ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ನನ್ನ ಸೈಜ್ ಹೊಲ್ಕೊಂಡಿಲ್ಲ, ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳಿ ಏನೇನೋ ಅಂದ್ಕೊಂಡು ಹೊಲ್ದೆ. ಅದು ನೋಡಿದ್ರೆ ಏನೇ ಒಳ್ಳೆನೇ ಟ್ರಯಲ್ ಪೀಸ್ ಅಲ್ವಾ, ಇಟ್ಸ್ ಓಕೆ, ತೊಂದರೆ ಇಲ್ಲ. ಇಷ್ಟಾದರೂ ಸ್ಟಿಚಿಂಗ್ ಮಾಡೋದನ್ನು ಕಲಿತಾ ಇದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ ಅಷ್ಟೇ. ಸ್ವಲ್ಪ ಜಾಸ್ತಿ ಹೊಲ್ಬಿಟ್ಟಿದ್ದೀನಿ ಅಂತ ಫೀಲ್ ಅನಿಸ್ತಾ ಇದೆ. ಜಾಸ್ತಿ ದೊಡ್ಲೆ ಥರ ಕಾಣಿಸ್ತಾ ಇದೆ. ನೋಡೋಣ ಇನ್ನು ಫಿಟ್ಟಿಂಗ್ ಎಲ್ಲ ಸರಿ ಇದೆಯಾ ಇಲ್ವಾ, ಏನು ಎತ್ತ ಅಂತ. ಹೇಳು ಮಗ, ತಿಂಡಿ ಮಾಡ್ತೀನಿ. ಗುಡ್ ಮಾರ್ನಿಂಗ್. ನೀನು ಗುಡ್ ಆಫ್ಟರ್ನೂನ್ ಅನ್ಬೇಕಿನ್ನು ಅರ್ಧ ಗಂಟೆ ಹೋದರೆ. ಇದೇಳು ಮೇಲೆ. ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಹಂಗೆ, ಅದಕ್ಕೆ ಇವಾಗ ನಿದ್ದೆ ಮಾಡ್ತಿದ್ದಾನೆ. ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಅದು ಒದ್ದಾಡ್ತಾನೆ ಪಾಪ ರಾತ್ರಿ ಹೊತ್ತು. ಇದೇಳು ಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಬೋಗು. ಯಾವಾಗಲೂ ಅವ್ರ ಅಕ್ಕನ ಆಡ್ಕೊತಾನೆ. 12 ಗಂಟೆ ಆದರೂ ಮಲ್ಕೊಂಡೇ ಇರ್ತಾಳೆ, ಅಕ್ಕ ಹೇಳಲ್ಲ ಅಂತ. ಈಗ ನೀವು ಸರ್. ಹಾಗಾಗಿ ಇವಾಗ ತಿಂಡಿ ಬಂದು ನನಗೆ ನನ್ನ ಮಗನಿಗೆ ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋದು ಅಷ್ಟೇ. ಚೈತಿಗೂ ಅದನ್ನೇ ಮಾಡಿ ಕಳಿಸಿದ್ದು ಮ್ಯಾಗಿನೇ. ಈಗ ನಮಗೂ ಅಷ್ಟೇ ಮ್ಯಾಗಿ ಮಾಡ್ಕೊಂಡು ತಿಂದು ಮಧ್ಯಾಹ್ನಕ್ಕೆ ಏನಾದರೂ ಒಂದು ಅಡುಗೆ ಮಾಡಿಬಿಟ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೀರೆ ಶಾಪಿಂಗ್ ಅಥವಾ ಏನಾದರೂ ಬಟ್ಟೆ ತೊಗೋಬೇಕು ಅಂದರೆ ಸಾಕು ಅಮ್ಮ ಬೈತಾರೆ. ಹಾಗಾಗಿ ಅಮ್ಮನ್ನ ಕರೆಯೋದ ಬೇಡವಾ ಅನ್ನೋ ಥರ ಯೋಚನೆ ನನಗೆ. ಅಮ್ಮಂಗೆ ಕರ್ಕೊಳ್ದೆ ಏನಾದರೂ ಸೀರೆ ತೊಗೊಳಕ್ಕೆ ಹೋದರೆ ಅಷ್ಟು ನನಗೆ ಗೊತ್ತಾಗೋದು ಇಲ್ಲ ಯಾವ ಥರ ಸೀರೆ ತೊಗೋಬೇಕು, ಹೇಗೆ ಏನು ಅನ್ನೋದು.
ಹಂಗಾಗಿ ಬೈದರೆ ಬೈಕೊಳ್ಳಿ, ಕರಿಯೋದು ಕರಿಯೋಣ, ಬಂದರೆ ಜೊತೆಗೆ ಹೋಗೋದು, ಬಂದಿಲ್ಲ ಅಂದರೆ ಹೋಗೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಮೇ ಬಿ ಅಮ್ಮ ಬೈತಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ ಆರಾಮ್ಸಕ್ಕೆ ಆಯಿತು ಹೋಗೋಣ ಅಂದ್ಬಿಟ್ರು ಅಮ್ಮ. ಓಕೆ ನೋಡೋಣ, ಇಲ್ಲೇ ನಮ್ಮ ಮನೆ ಹತ್ರನೇ ಅಲ್ವಾ, ಒಂದು ಚೌಟ್ರಿ ಎನಿ ಟೈಮ್ ಓಡಾಡಬೇಕಾದ್ರೆ ಏನಾದರೂ ಸೇಲ್ಸ್ ಹೊಸ್ದಾಗಿ ಹಾಕಿದಾಗ ಹೋಗಿ ನೋಡ್ತಾನೆ ಇರ್ತೀವಿ. ಹಾಗಾಗಿ ಆಯಿತು ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ತಿಂಡಿ ಅಡುಗೆ ಎಲ್ಲ ಮಾಡೋಣ ಅಂತ. ತಿಂಡಿ ಎಲ್ಲ ಏನಿಲ್ಲ ಇವತ್ತು, ಜಸ್ಟ್ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಮಧ್ಯಾಹ್ನ ಮಗಳು ಸ್ಕೂಲಿಂದ ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಸ್ವಲ್ಪ ಅದು ಇದು ಕೆಲಸ ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಆನಂತರ ಮೀಶೋ ಅಲ್ಲಿ ನಾನು ಚೈತುಗೆ ಅಂತ ಹೇಳಿ ಒಂದು ಜರ್ಕಿನ್ನ ಆರ್ಡ್ರ್ ಮಾಡಿದ್ದೆ. ಆಲ್ರೆಡಿ ಅವಳ ಹತ್ರ ಇದೆ, 2 ಜರ್ಕಿನ್ ಇದೆ. ಏನಾಗಿದೆ ಅಂದರೆ ಒಂದು ಚಿಕ್ಕದಾಗ್ತಾ ಬರ್ತಾ ಇದೆ, ಅದು ಅಷ್ಟು ಹಾಕ್ಕೊಳಕ್ಕಾಗಲ್ಲ. ಜೊತೆಗೆ ಇನ್ನು ಒಂದೇ ಇರೋದ್ರಿಂದ ವಾಶ್ ಮಾಡೋಕೆ ಹಾಕ್ಬಿಡ್ತಾರೆ. ಕೆಲವೊಂದು ಟೈಮಲ್ಲಿ ಚಳಿ ಇರುತ್ತೆ, ಇನ್ನೊಂದು ಬೇಕಾಗುತ್ತೆ, ಅಥವಾ ಏನೋ ಗಲೀಜು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಂದೇ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಆರ್ಡ್ರ್ ಮಾಡಿದ್ದೆ. ಬಟ್ ಏನಪ್ಪ ಅಂದರೆ ಅದು ಸ್ವಲ್ಪ ಅವಳಿಗೆ ಚಿಕ್ಕದು ಅನಿಸ್ತಾ ಇತ್ತು. ಹಾಗಾಗಿ ಓಕೆ ಇದು ಚಿಂಟುಗೆ ಕೊಟ್ಬಿಡೋಣ, ಚೈತುಗೆ ಇನ್ನೊಂದು ಆರ್ಡ್ರ್ ಮಾಡಿದ್ರಾಯಿತು ಅಂತ ಹೇಳಿ ಮತ್ತೆ ಅವನಿಗೆ ಇನ್ನೊಂದು ಆರ್ಡ್ರ್ ಮಾಡಿದ್ದಾಯಿತು. ಬಟ್ ಅವಳಿಗೆ ಚೈತು ಕೋಪ ಬರುತ್ತೆ, ಯಾವಾಗಲೂ ನನಗೆ ಅಂತ ತರಿಸ್ತೀರಾ, ನನಗೇನಾದರೂ ಸೈಜ್ ಸಿಗ್ತಾಯಿತ್ತು ಅಂದರೆ ಚಿಂಟುಗಿರಲಿ ಬಿಡಿ ಅಂತ ಫಸ್ಟ್ ಅವನಿಗೆ ಹೋಗುತ್ತೆ ಅಂತ. ಯಾಕಂದರೆ ಅವನ ಹತ್ರ ಆಲ್ರೆಡಿ ಜರ್ಕಿನ್ ಇತ್ತು, ಹೇಳಬೇಕಂದ್ರೆ ಚೈತುಗೆ ಇರಲಿಲ್ಲ. ಬಟ್ ಅವನಿಗೆ ಕೊಟ್ಟೆ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡಿಕೊಂಡ್ಳು. ಇಟ್ಸ್ ಓಕೆ ಬಿಡು ಪಾಪು, ಇನ್ನೊಂದು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಇವಾಗ ಮತ್ತೆ ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ. ಮೀಶೋ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಚೆನ್ನಾಗಿ ಬರುತ್ತೆ, ಬಟ್ ಕೆಲವೊಂದು ಹೋಪ್ಲೆಸ್ ಆಗುತ್ತೆ, ಆವಾಗ ರಿಟರ್ನ್ ಮಾಡಬೇಕಾಗತ್ತೆ. ರಿಟರ್ನ್ ಮಾಡಿದ್ರೆ ಸುಮಾರು ದಿನ ಆದಮೇಲೆ ನಮಗೆ ಸಿಗುತ್ತೆ. ಏನಾದರೂ ಎಕ್ಸ್ಚೇಂಜಲ್ಲಿ ನಾವು ಮತ್ತೆ ತೊಗೋಬೇಕು ಅಂತಂದರೆ ಇದು ಓಕೆ. ಚಿಂಟುಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ಇವಾಗ ಅವನಿಗೆ ಕೊಟ್ವಿ ಇಟ್ಕೊಳ್ಳೋ ಅಂತ. ದುಡ್ಡು ಕೂಡ ವರ್ತ್ ಅಂತ ಅನ್ನಿಸ್ತು ನನಗೆ. ಜಸ್ಟ್ 340 ರುಪೀಸ್ ಏನೋ ಅಷ್ಟೇ, 340 ರೂಪಾಯಿ ಇತ್ತು. 340 ರೂಪಾಯಿಗೆ ಓಕೆ ಚೆನ್ನಾಗಿದೆ ಅನಿಸ್ತು. ಯಾಕಂದರೆ ಮಕ್ಕಳಿಗೆ ಜಾಸ್ತಿ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟು. 1 ವರ್ಷಕ್ಕೆಲ್ಲ ಅದು ಮಕ್ಕಳಿಗೆ ಆಗೋದು ಇಲ್ಲ, ಏನೂ ಇಲ್ಲ. ನನಗೆ ಇವಾಗ ಅವ್ನಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಚಿಂಟುಗೆ ಅಂತ ಹೇಳಿ ತರಿಸಿದ್ದೆಲ್ಲ 1000 ರೂಪೀಸ್ ಕೊಟ್ಟು ತರಿಸಿದ್ದೆಲ್ಲ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಸುಮ್ಮನೆ ವೇಸ್ಟ್ ಆಗುತ್ತೆ. ಬೇಗ ಬೇಗ ಮಕ್ಕಳು ಬೆಳೆಯೋದ್ರಿಂದ ಜಾಸ್ತಿ ದುಡ್ಡಿಂದ ತರಿಸಿ ವೇಸ್ಟ್ ಮಾಡೋ ಬದಲು ಪರವಾಗಿಲ್ಲ, ಅವರಿಗೆ 1 ವರ್ಷನೇ ಬರಲಿ, ನೆಕ್ಸ್ಟ್ ಇನ್ನೊಂದು ಬೇರೆ ತೊಗೊಂಡ್ರಾಯ್ತು ಅಂತ ಹೇಳಿ ಆದಷ್ಟು ನಾನು ಕಡಿಮೆ ರೇಟಿಂದ ನೋಡಿದೆ. ಬಟ್ ರೇಟ್ ಕಡಿಮೆ ಇದ್ದರೂ ಕ್ವಾಲಿಟಿ ಚೆನ್ನಾಗಿತ್ತು. ಆನಂತರ ಇವಾಗ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನ ಅಡುಗೆ ಹೆಸರು ಕಾಳು ಜೊತೆಗೆ ಸೀಮೆ ಬದನೆಕಾಯಿ, ಹೀರೆಕಾಯಿ ಎಲ್ಲನೂ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ. ಯಾವಾಗಲೂ ಬೇಳೆ ಸಾರು ಮಾಡ್ತಾನೆ ಇರ್ತೀವಿ, ಹೆಸರು ಕಾಳು ಹಾಕ್ಬಿಟ್ಟು ಮಾಡೋಣ ಅಂತ. ಹಾಗೆ ನೆನೆ ಕಡಲೆಕಾಯಿ ಎಲ್ಲ ತಂದಿದ್ವಲ್ಲ ಅದೆಲ್ಲ ಇತ್ತು, ಅದು ಬೇಯಿಸಿಟ್ಟಿದ್ದೆ. ಹಾಗೆ ಚೈತು ಅವಳ ಕ್ಲಾಸಲ್ಲಿ ಏನೇನು ನಡೆದಿರುತ್ತೆ ಎಲ್ಲ ಕೂತ್ಕೊಂಡು ಹಾಗೆ ಹೇಳ್ತಾ ಇಲ್ಲಿ ಕಡಲೆಕಾಯಿ ಬೇಯಿಸಿಟ್ಟಿದ್ನಲ್ಲ ಎಲ್ಲನೂ ತಿಂತಾ ಕೂತಿದ್ಲು. ಇಲ್ಲಿ ನಾನು ಕೂಡ ಹಾಗೆ ಅಡುಗೆನೂ ಮಾಡ್ಕೊತಾ ಇದ್ದೆ. ಬೇಗ ಬೇಗ ಹೋಗೋಣ ಅಂತ. ಎಷ್ಟೇ ಬೇಗ ಬೇಗ ಕೆಲಸ ಮಾಡಬೇಕು ಅಂತಂದರೂ ಈ ಚಳಿ ವಾತಾವರಣಕ್ಕೆ ಬೇಗ ಬೇಗ ಕೆಲಸನೇ ಆಗೋದಿಲ್ಲ, ಸ್ವಲ್ಪ ನಿಧಾನನೇ ಆಗುತ್ತೆ. ಓಕೆ, ಈಗ ಅಮ್ಮ ಮನೆಗೆ ಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅಮ್ಮನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ನಮ್ಮ ಮನೆ ಹತ್ರ 2 ಶಾಪ್ಗಳು ಓಪನ್ ಆಗಿಬಿಟ್ಟಿದೆಪ್ಪ. ಹೊಸದು ಡ್ರೆಸ್ ಇವಾಗ ಬರ್ತಾ ಓಂ ಸಾಯಿ ಡ್ರೆಸ್ ಅಂತ ಯಾವುದೋ ಒಂದು ಶಾಪ್ ಜಸ್ಟ್ ಈಗ ಪೂಜೆ ಮಾಡಿ ಓಪನ್ ಮಾಡಿದ್ರು, ನೋಡ್ಕೊಂಬಂದ್ವಿ. ನಮ್ಮ ಚೈತು ಹೇಳ್ತಾ ಇದೆ ನಾಳೆ ಹೋಗೋಣ ಮಗಳು ಅಂತ. ಏನಾದರೂ ಹೆಣ್ಮಕ್ಳಿಗೆ ಹೊಸದಾಗಿ ಬಟ್ಟೆ ಅವ್ರಿಗೆ ಬೇಕಾಗಿರುವಂಥ ಥಿಂಗ್ಸ್ಗಳನ್ನೆಲ್ಲ ಸೇಲ್ ಇಟ್ಟಿದ್ರೆ ಫಸ್ಟ್ ಹೋಗ್ತೀವಿ ಅಲ್ವಮ್ಮ? ಬಟ್ಟೆ ಇವಾಗ ಬರ್ಬೇಕಾದ್ರೆ ಒಂದು ಡ್ರೆಸ್ ಓಪನ್ ಆಗಿತ್ತು, ಡ್ರೆಸ್ ಶಾಪ್ ನೋಡ್ಕೊಂಡ್ಬಂದ್ವಿ. ಇವಾಗ ಹೊಸ್ದಾಗಿ ಪೂಜೆ ಮಾಡೋರು, ಓಪನ್ ಮಾಡೋರು ತಗೊಬಂದ್ರ ಏನು ತಗೊಬಂದಿಲ್ಲ, ನೋಡ್ಕೊಬಂದ್ವಿ. ಓಪನ್ ಮಾಡೋರಲ್ಲ ಅಂತ ಅನ್ಕೊಂಡು ಓಪನ್ ಮಾಡವ್ರೆ ತಾನೇ ಮಾಡಿ ಮಾಡವ. ನಾನು ಟಿವಿ ನೋಡ್ಕೊಂಡು ಮಲ್ಕೊಂಡೆ. ಹಿಂಗೆ ನಾವು ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ವಿ, ಗೊತ್ತಾಯ್ತು. ಫೋನ್ ಅಲ್ಗೊಂಟಾಗವಿ. ಅದೇನೋ ಕಾಯ್ದೆ ಹಾಕ್ಸಕ್ಕೆ ಫೋನ್ ಪೇನೋ ಅದೇನೋ ಮಾಡ್ಬೇಕು. ಕೊಬ್ಬರಿ ಮಿಠಾಯಿ ನೋಡಮ್ಮ ಅಮ್ಮಂದು. ಅಮ್ಮಂದೆಲ್ಲ ಕಡ ಅಮ್ಮ ಮಾಡಿರೋದು ಸ್ವಲ್ಪ ಪಾಕ ತೆಳು ಬಂತು, ಗಟ್ಟಿ ಬರ್ಬೇಕಿತ್ತು. ಒಂಚೂರು ಕೊಡವ. ಈಗ ಊಟ ಮಾಡಿದೆ. ಇವಾಗ 4 ಗಂಟೆ. ಕಾಯಿ ತಿನ್ಕೊಳ್ಳೋದು ಕೊಬ್ಬು ಜಾಸ್ತಿ. ಕೊಬ್ಬರಿ ಬೆಲ್ಲ ಸಪ್ರೇಟ್ ಸಪ್ರೇಟ್ ಹಾಕೋಬೇಕಲ್ಲ. ಈಗ ಟೈಮ್ ಆಯ್ತು ಬಾ ಅಮ್ಮ, ಹೋದ್ರೆ ಲೇಟ್ ಆಯ್ತು. ನೋಡೋಣ ಎಂತ ಸೀರೆ ಇದಾವೆ ಅಂತ ನೋಡ್ಕೊಂಡು ತಗೊಂಬರೋಣ. ಇವಾಗ ಅದಕ್ಕೆ ಅಲ್ಲಿ ಯಾವಾಗ್ಲೂ ಇರುತ್ತೆ ತರದ್, ಏನಾದ್ರೂ ಒಂದು ಶಾಪಿಂಗ್ ಆಗ್ತಾನೆ. ಮದ್ವೆಗಿಂತ ಬರೀ ಸೇಲ್ಗಳು ನಡೆಯೋದೇ ಜಾಸ್ತಿ ಆ ಚೌಟ್ರಿನಲ್ಲಿ. ಹೌದಾ? ಬರೀ ಸೇಲ್ ಶಾಪಿಂಗ್ ಆ ಚೌಟ್ರಿ. ಯಾವಾಗ ನೋಡಿ ಏನಾದ್ರು ಒಂದು ಸೇಲ್ ಆಗ್ತಾ ಇರ್ತಾರೆ. ನಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ. ಅದಕ್ಕೆ ಸೀರೆ ಏನೋ ಹಾಕಿದ್ರು ನೆನೆ ನೋಡಿದ್ವಿ, ಹಂಗಾಗಿ ಹೋಗಿ ಬರೋಣ ನೋಡ್ಕೊಂಡು. ಕಡಿಮೆ ರೇಟಿಂದ ಏನಾದ್ರು ಇದ್ರೆ ತರೋದು, ಜಾಸ್ತಿ ರೇಟ್ ಎಲ್ಲ ತೊಗೊಳಲ್ಲ, ಈಗ ಇನ್ವೆಸ್ಟ್ ಮಾಡಲ್ಲ. ಆದ್ರೂ ಹಾಗಾಗಿ ಹಿಂಗ್ ಬೇಕಾಗಿತ್ತು ಬಾಮ, ಹಬ್ಬ ಅವು ಇವಕ್ಕೆಲ್ಲ ಆ ಟೈಮಲ್ಲಿ ಹೋಗಕ್ಕಾಗಲ್ಲ. 5 ವರ್ಷ ಕಬ್ಬು ಕಲ್ಮಂಗವೆ. ಫಸ್ಟ್ ಹೋಗೋಣ ಬನ್ನಿ ಫ್ರೆಂಡ್ಸ್, ಆಮೇಲೆ ಮಾತಾಡೋಣ, ಟೈಮ್ ಆಯ್ತು.
ನಮ್ಮಮ್ಮ ಏನು ತಗೊಳಲ್ಲ, ಸೀರೆ ಅಷ್ಟಿದೆ ಅಂತ ಹೇಳಿ ದುಡ್ಡು ಇಟ್ಕೊಳ್ತಾರೆ. ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೀರೆ ತಗೊಳಲ್ಲ ಅಂದ್ರೆ ದುಡ್ಡು ಇಟ್ಕೊಳ್ತಾರೆ. ಸುಮ್ಮನೆ ಇಟ್ಟಿರ್ತೀನಿ ಬರೀ ಸುಮ್ನೆ. ಬರೀ ಕೈ ಹೋಗ್ತದೆ ಹಂಗಾರೆ ದುಡ್ಡು ಇಟ್ಕೊಳಕ್ ಆಗುತ್ತೆ. ಜ್ಞಾನ ಹೆಂಗ್ ಬರ್ತದ ಹಂಗೆ ಚೇಂಜ್ ಆಗೋದು. ನೋಡಿದ್ರ 5 ವರ್ಷಕ್ಕಾಗಂಗ್ ಸೀರೆ ಐತೆ ಅಂತಾರೆ. ಅದು ಹೆಣ್ಮಕ್ಳಿಗೆ 5 ವರ್ಷ ಹಬ್ಬಕ್ಕೂ ಅವೇ ಅಲ್ಲ, ಒಡವೆ, ಹೆಣ್ಮಕ್ಳಿಗೆ ಬಳೆ. ಅಲ್ಲ 5 ವರ್ಷ ಮಾಡ್ಬೋದು ಹಬ್ಬನ. ಅಯ್ಯಪ್ಪ ತಾಯಿ ನಮ್ಮವ್ವ. ಹಂಗಲ್ಲಮ್ಮ, ಹೆಣ್ಮಕ್ಳಿಗೆ ಎಷ್ಟೇ ಇದ್ರು ನೋಡಿದ್ರೆ ಏನಾದ್ರು ಒಂದ್ ಬೇಕು ಅನ್ಸುತ್ತೆ. ಅಂತಾರಲ್ಲ ಗಾದೆ ಕಾಯ್ತದೆ. ನಾವು ಇನ್ನೇನ್ ಮಾಡೋದು ಮನಸ್ಸು ಹೆಂಗಾದ್ರೂ ತಡಿಯಲ್ಲ, ತಡೆಯಲ್ಲ, ಇರ್ಲಿ ಯಾವ್ದಕ್ಕೂ ಮನೇಲಿ ಇದ್ರೆ ಎಲ್ಲೋಗುತ್ತೆ, ಏನ್ ಬಟ್ಟೆ ಏನ್ ಕೊಳೆಯಲ್ಲ ಹೊಳೆಯಲ್ಲ. ಅಂತೇಳಿ ತೆಗ್ದು ಇಟ್ಕೊಳ್ಳೋದು. ಹೋಗ್ಬರೋಣ. ಅಮ್ಮ ಇನ್ನೂ ಒಳಗೆ ಹೋಗಿಲ್ಲ. ಆಲೆ ಏನ್ ಹೇಳ್ತಾರೆ ಹೇಳಿ, ಹೇಳಮ್ಮ ಇನ್ನೊಂದ್ಸರಿ. ಹೇಳಲ್ಲ ಕಣವ, ಹೇಳಮ್ಮ. ಜನನೇ ಇಲ್ವಲ್ಲ ತಾಯಿ. ಯಾರು ಜನನೇ ಇಲ್ಲ, ಖಾಲಿ ಹೊಡಿತಾ ಇದೆ. ಇಲ್ಲಿ ಕರ್ಕೊಂಬಂದಿದ್ಯಾ? ಒಳಗೆ ಹೋಗೋಣ ನಡೆಯವ. ಇದೆಲ್ಲ 1500 ಪಿಂಕ್. ಇದೆಷ್ಟು? 2850. ಇದು 2850. ಆಫರ್ ಇರುತ್ತೇನೋ ಅನ್ಸುತ್ತೆ. ನೋಡು ಆಫರ್ ಇರಬೇಕಿದು. ಫುಲ್ ಆಫರ್ ಇರುತ್ತೆ ಅನ್ಸುತ್ತೆ. ಖಾಲಿ ಹೊಡಿತಾ ಇದ್ದಾರೆ. ನಮ್ಮಮ್ಮ ಹೇಳ್ದಂಗೆ ಸ್ಟಾರ್ಟಿಂಗ್ ಯಾರೂ ಇಲ್ಲ, ಖಾಲಿ ಹೊಡಿತಾ ಇದ್ದಾರೆ. ಚೆನ್ನಾಗಿದೆ. 2850 ರೂಪಾಯಿ ಹಾಕಿದ್ದಾರೆ. ಸೀರೆ ನಿಮಗೂ ಇಲ್ಲ ಈ ಕಲರ್ ಅಮ್ಮ ಹತ್ರನೂ ಇಲ್ಲ ಕಣೆ. ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇದು ಕಲರ್. ಹಾಂ, ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ರಾಣಿ ಪಿಂಕ್ ಇದು. ಕಲರ್ ಇದು ಎಲ್ಲಿ ಚೆನ್ನಾಗಿದೆನಾ? ಇಲ್ಲಿ ನೋಡುವ, ಇದು ನೋಡಿ ಇದು ಚೆನ್ನಾಗಿದೆ. ಬೇಡ, ಅದು 1500. ಅದು ಇದು ಅದು ಡಾರ್ಕ್ ಕಲರ್. ಅದು ಬಾರ್ಡ್ರು ಅದು ಒಂದೇ ಥರ ಕಾಣ್ತಿದೆ. ಗೊತ್ತಾ ಅಲ್ವಾ, ಬಾರ್ಡ್ರು ಬೇರೆ ಥರ ಗೊತ್ತಾಗುತ್ತೆ. ಕೆಲವೊಂದು ಸೀರೆಗಳು ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಸಖತ್ತಾಗಿದೆ, ವಾವ್ ಅಂತ ಅನ್ಸೋದು. ಓಪನ್ ಮಾಡಿ ನೋಡಿದರೆ ಅದು ಏನಿದೆ, ಸೆರಗು ಬಾರ್ಡರು ಸೀರೆಗೂ ಮ್ಯಾಚಿಂಗೇ ಅಲ್ಲ, ಒಂದಕ್ಕೊಂದು ಮ್ಯಾಚ್ ಅನ್ನೋದೇ ಇರಲಿಲ್ಲ. ಅಂದರೆ ಸುಮಾರು ಹುಡುಕಬೇಕಾಗಿತ್ತು. ಇಲ್ಲಂತೂ ಅಂದರೆ ಲಾಟು ಸೀರೆಗಳು ಹಾಕಿರೋದ್ರಿಂದ ನಮಗೆ ಇಷ್ಟ ಆಗೋವಂಥವನ್ನ ಹುಡುಕಬೇಕು ಅಂದರೆ ಮೇಲೆ ಕೆಳಗೆ ತೆಗೆದು ಮಾಡಿ ಹುಡುಕಿ ನೋಡಿ. ನಮ್ಮಮ್ಮ ಅಂತೂ ಬರೀ ಬಾರ್ಡರ್ ಸ್ಯಾರೀಸೇ ನೋಡ್ತಾಯಿದ್ರು. ಅವ್ರಿಗೆ ಯಾಕೋ ಬಾರ್ಡರ್ ಸೀರೆ ಮೇಲೆ ಜಾಸ್ತಿ ಆಸೆ ಜಾಸ್ತಿ ಆಗೋಗಿತ್ತು. ಬಟ್ ಕೆಲವೊಂದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಸೆರಗು ತೆಗೆದ್ರೆ ಆ ಒಂದು ಸೀರೆಗೆ ಸೆರಗು ಕಾಂಬಿನೇಷನ್ನೇ ಅಲ್ಲ ಅನ್ನೋ ಥರನೇ ಇತ್ತು. ಅಂದರೆ ಬಾರ್ಡ್ರೇ ಬೇರೆ, ಸೆರಗು ಬೇರೆ, ಬ್ಲೌಸ್ ಬೇರೆ, ಡಿಫ್ರೆಂಟಾಗಿತ್ತು. ನನಗೆ ಈ ಥರ ಒಂದು ಕಲರ್ ಕಾಂಬಿನೇಷನ್ ಗ್ರೇ ಕಲರ್ದು ಈ ಥರದ್ದೆಲ್ಲ ಇಷ್ಟ ಆಗ್ತಿತ್ತು. ಬಟ್ ಅಮ್ಮಂಗೆ ಇದು ಇಷ್ಟ ಆಗ್ತಾ ಇರಲಿಲ್ಲ. ಏನು ಕಲರ್ ಇದು ಅಂತ ಹೇಳಿ ಅಮ್ಮ ಅನ್ನೋರು. ಅಲ್ಲೇ ಇತ್ತು 1000 ಎಷ್ಟು ಹಾಕ್ತಿದ್ರು, ಇಲ್ಲಿದೆಲ್ಲ 1225 ಅಂತ. ಹಾಗೆ ಕೆಲವೊಂದು ಸೀರೆಗಳ್ನ ತೆಗೆದು ನೋಡ್ತಾ ಇದ್ವಿ. ಇಲ್ಲೇನಪ್ಪ ಅಂದರೆ ಆದಷ್ಟು ನೋಡಿ ತೊಗೋಬೇಕು ಸ್ಯಾರೀಸ್ನ. ನಾವು ಕಲರ್ ಕಾಂಬಿನೇಷನ್ಸ್ ಆಗಲಿ ಅಥವಾ ಬಾರ್ಡರ್ ಆಗಲಿ ಅಥವಾ ಬ್ಲೌಸ್ ಯಾವ ಥರ ಇದೆ ಪ್ರತಿಯೊಂದು ನೋಡಿ ತೊಗೋಬೇಕಾಗಿತ್ತು. ಏಕೆಂದರೆ ಇಲ್ಲಿ ಒಂದೊಂದು ಥರ ಇತ್ತು. ನನಗಂತೂ ಯಾಕೋ ಬ್ಲೂ ಸ್ಯಾರೀಸ್ ಮೇಲೆ ಜಾಸ್ತಿ ಇಷ್ಟ ಆಗ್ತಾಯಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಪಾಪು ಕಲರ್ ತೆಗಿತಾ ಇರೋದು ನೋಡಿದ್ರೆ ಅಕ್ಕಿಗೆ ಬರೋಂಗಿದೆ. 630 ರೂಪಾಯಿ ಅಂತಿದೆ. ಚೂರು ಚೆನ್ನಾಗಿಲ್ಲ ಕ್ವಾಲಿಟಿ. ಯಾರವ ತಗೊಂಡ್ರಿ 630 ಅಂತ ಇದೆ. ಒಂಚೂರು ಚೆನ್ನಾಗಿಲ್ಲ ಇದು ಯಾವುದು ಕ್ವಾಲಿಟಿ. ಇದು ನೋಡಿ ಇದೆಷ್ಟು ಅಂತ. ಚೂರು ಡಾರ್ಕ್ ಇದೆ ನಿಮ್ಮ ಸ್ಕಿನ್ ಶೇಡ್ಗೆ ಅಂತ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸಲ್ಲ ನಿಮಗಿದು. ಬ್ಲ್ಯಾಕೇ ತೊಗೋಬೋದು. ಬ್ಲ್ಯಾಕ್ ಇಟ್ಕೊಳ್ಳಿ ಒಂದು ನಿಮಿಷ ಹಂಗೆ. ಬ್ಲಾಕ್ ಅಂಥದ್ದು ಚೆನ್ನಾಗಿ ಕಾಣ್ತದೆ. ಬ್ಲಾಕ್ ಅಮ್ಮನಿಗೆ ಬ್ಲ್ಯಾಕ್ ಕಲರ್ ಸೀರೆ ಇಷ್ಟ ಇಲ್ಲ, ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಅಮ್ಮನಿಗೆ ಪಿಂಕ್ ಆ ಥರದ್ರಲ್ಲಿ ನೋಡ್ತಾಯಿದ್ರು. ನನಗೆ ಯಾಕೋ ಪಿಂಕ್ ತೊಗೊಳೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದಂತೂ ಫಸ್ಟು ಅಮ್ಮ ಒಂದು ಜರಿ ಪಿಂಕ್ದೊಂದು ಸೀರೆ ನೋಡಿಬಿಟ್ಟಿದ್ರು. ಇದನ್ನು ತಗೋ ಅಂದ. ಅದು ನೋಡಿದ್ರೆ ನಂಗೆ ಬೇರೆ ಸೀರೆದೆಲ್ಲ ನೋಡ್ತಾಯಿದ್ರೆ ಆ ಒಂದು ಸೀರೆಗೆ 2800 ಹತ್ತತ್ರ 3000 ರೂಪಾಯಿವರೆಗೂ ಇತ್ತು. ಅದು 3000 ರುಪೀಸ್ಗೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಸೀರೆನೇ ಬರುತ್ತೆ ಅಂತ ಅನ್ನಿಸ್ತಿತ್ತು. ಹಾಗೆ ಇದು ಬಂದು ಸಿಲ್ಕ್ ಸ್ಯಾರಿ ಟೈಪ್. ಬಟ್ ಸಿಲ್ಕ್ ಸ್ಯಾರಿ ಎಲ್ಲ ಇದೊಂದು 3500-4000 ಇರಬೇಕು. ಒಂಥರ ತುಂಬ ಹೆವಿ
ರಫ್ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಅಮ್ಮ ಇದನ್ನು ತಗೋ ಅಂತ. ನನಗೇನೆಂದರೆ ನಾನು ಈ ಥರದ್ದೆಲ್ಲ ಹೆವಿ ಗ್ರ್ಯಾಂಡ್ ಸೀರೆಲ್ಲ ಅಷ್ಟೊಂದು ಉಡೋದಿಲ್ಲ, ನನಗೆ ಬೇಡ ಅಂತ. ನಾವು ಅಮ್ಮ ಅದಕ್ಕೆ ಅಂತಿದ್ರು, ನಿನಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋದು ನಿನಗೆ ಇಷ್ಟ ಆಗಲ್ಲ, ಅಥವಾ ಓಕೆ ನಾವಿಬ್ಬರು ಇಷ್ಟಪಟ್ವಿ ಅಂದರೆ ನನ್ನ ಮಗಳು ಅಮ್ಮ ಈ ಕಲರ್ ಚೆನ್ನಾಗಿಲ್ಲ, ನಿಮಗೆ ಕೂಡ ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಮಗಳು. ಚೆನ್ನಾಗಲ್ಲ ಅಲ್ಲ, ಇಲ್ಲ ಫೋಟೋನಲ್ಲಿ ಹಿಂಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿಲ್ಲ. ಸ್ಯಾರಿ ಶಾಪಿಂಗ್ ಮುಗಿಸಿದ್ವಿ. ಸ್ಯಾರಿ ಶಾಪಿಂಗ್ನ ಕಣ್ಣು ನಂದು ರೆಡ್ ಆಗೋಗಿದೆ ನೋಡಿ. ಏನು ರೆಡ್ ಆಗಿರೋದು ಯಾಕೆ? ಸೀರೆ ನೋಡಿ 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 ಇಲ್ಲ ಏನೋ ಬಿದ್ದಿದೆ ಕಣ್ಣು. ಇಲ್ಲ ನನಗೂ ಹಂಗೆ ಆಗೋದು ಒಂದೊಂದು ಟೈಮ್ ಕೊಂಡು ಬರವ. ನೋಡಿ 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 ಸೀರೆ ನೋಡಿ 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 ಕಣ್ಣು ಬಿಟ್ಟು ಸೀರೆಗೆಲ್ಲ ಎಕ್ಸ್ಟ್ರಾ ಸ್ವೀಟ್ ಆದ್ರಂಗೆ ಆಯ್ತು ಕಣ್ ಬರ್ತಾಯಿ. ಸೀರೆ ಹೀಟಾ ಅಲ್ಲ, ಕಣ್ಣು ಹಿಂಗೆ ಬಿಟ್ಕೊಂಡು ನೋಡಿ 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 ಕಣ್ಣು ಫುಲ್ ರೆಡ್ ಆಗೋಗಿದೆ ಫ್ರೆಂಡ್ಸ್. ಅಂದಂತೂ ಅಲ್ಲ ಆಯಿತು. ಸ್ಯಾರಿ ಶಾಪಿಂಗ್ ಮುಗಿಸಿದ್ವಿ. ಅಪ್ಪ 3 ಸ್ಯಾರಿ ತೊಗೊಳ್ಳೋಷ್ಟರಲ್ಲಿ 3 ಗಂಟೆ ಮಾಡಿದ್ದೀವಿ ನಾವು. ಅದ್ರಲ್ಲಿ ನಮ್ಮಮ್ಮ ನಾಳೆ ಬೇರೆ ಬರ್ತಾರಂತೆ. ನಾನಂತೂ ಕರ್ಕೊಂಬರೋದಿಲ್ಲ ನಾಳೆ, ಖಂಡಿತ ನಾನಂತೂ ಈಗ ಮನೆಗೆ ಹೋಗಿ ನೋಡೋಣ ಯಾವ್ಯಾವ ತೊಗೊಂಡಿದ್ದೀವಿ ಅಂತ ಹೇಳಿ. ನಮ್ಮ ಮನೆಗೆ ಹೋಗೋಣ ಫಸ್ಟ್. ಪಾಪ ನಿಮ್ಮ ಅಮ್ಮಗ ಕಾಯ್ತಾನೆ. ಫೋನ್ ಮಾಡೋದು ನಿಜ. ಪೂಜೆ ಮಾಡ್ಬೇಕು ಕಂಡೆ ತಾಯಿ. ಮನೆಗೆ ಹೋಗಿ ಮಾಡಂತ ನಡಿಯಮ್ಮ. ನಿನ್ಗೋಸ್ಕರ ಬಂದೆ ನಾನೀಗ, ಇಲ್ಲಾಂದ್ರೆ ಹೊಂಟೋಯ್ತಿದೆ ಅಲ್ಲೇನೆ. ಕೈಕಾಲು ತೊಳ್ಕೊಂಬಂದು ಹಿಂಗೋಸ್ಕರ ಕರ್ಕೊಂಬಂದಿದ್ದಾಯ್ತಪ್ಪ ನಾನು. ಚಿಂಟು ಹೇಳಿದ್ದಾನೆ ಬರಲೇಬೇಕು ಅಮ್ಮ ಅಂತ. 4 ಗಂಟೆಗೆ ಹೋಗಿದ್ದಕ್ಕೆ 7 ಗಂಟೆಗೆ ಬಂದಿದ್ದೀವಿ. ಓ ಸೂಪರು, ಯಾಕಮ್ಮ ಸಖತ್ತ ಕಾಣಿಸ್ತಾ ಇದೆ. ಚೆನ್ನಾಗಿ ಮಾಡಿದ್ದೀನಮ್ಮ. ಚೆನ್ನಾಗತ್ ಕಂತ. ಇದು ನಮ್ಮಮ್ಮ ಹಾಕ್ದಾಗಿಂದ ಬಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ಕರ್ಕೊಬಂದ್ವಿ ನೋಡುಮ ಅಂತ. ಹೆಂಗೈತಮ್ಮ? ಅಯ್ಯೋ ಕಷ್ಟಪಟ್ಟು ಅಲ್ಲೆಲ್ಲ ಮೇಲೆಲ್ಲ ಉಜ್ಜಿ ಸಾಕ ಕೈ ನೋವು ಬಂತು ನಮ್ಗೆ. ಒಂದು ಮರದ್ದು ಅಲ್ಲಿಗೆ ತಗೊಬಿಟ್ಟು ಮುಚ್ಕೊಬಿಟ್ರೆ ಕಚ್ಕೊತೀವಿ. ಸದಿ ಅದೆಲ್ಲ ಸೂಪರ್ ಆಗತ್ ಕಣ್ತಾಯಿ. ಹೆಂಗೈತಮ್ಮ? ಸಾಕತ್ತಾಗಿ ಮಾಡಿದೀವಿ ಬಿಡು, ಒಳ್ಳೆ ಡಿಸೈನ್ ಆಗೋದು, ಚೆನ್ನಾಗಿ ಕಾಣಿಸ್ತಾ ಇದೆ. ಟೈಲ್ಸ್ ತರಾನೇ ಫೀಲ್ ಕೊಡುತ್ತಲ್ವಾ ಅಮ್ಮ? ಸೇಮ್ ಟೈಲ್ಸ್ ಏನು ಅಲ್ಲ, ಸೇಮ್ ಟೈಲ್ಸ್ ತರನೇ ಕಾಣ್ತಾ ಇರೋದು. ಅದನ್ನ ಯಾರು ಅದನ್ನ ಅಂಟಾವ್ಸಾವ್ರೆ ಅಂತ ಗೊತ್ತಾಯ್ತದೆ, ತಕ್ಷಣಕ್ಕೆ ನೋಡೋಕೆ ಅನ್ಸಲ್ಲ, ಆಮೇಲೆ ಗೊತ್ತಾಯ್ತದೆ. ಉಜ್ಜಿ ಸಾಕಾಯ್ತು ಕೈಯಲ್ಲಿ. ಉಜ್ಜಿ ಓ ಕೈ ಹೊಸಿ ನೋವು ಬಂದಿಲ್ಲ ಹೋಗಮ್ಮ. ಅವು ಏನು ಮಾಡೋಕ್ಕಾಗಲ್ಲ, ಚೂರು ಇರುತ್ತೆ ಬಿಡಮ್ಮ. ಸದ್ಯಕ್ಕೆ ಇಷ್ಟ ಹಾಕಿದೀವಲ್ಲ ಅದೇ. ಇವನೊಬ್ಬ ಕೀಳ್ತಾವ್ ಉಗ್ರ. ಅದನ್ನೇ ಹೇಳಿದೀನಿ ನಿಮ್ಮ ಅಳಿಂಗೆ ಕನ್ನಡಿ ಹಾಕ್ಸಿ ಅಂತ. ಅವರು ಹ್ಞೂ ಅಂತವ್ರು. ಸದ್ಯ ಹಾಂ ಚೆನ್ನಾಗಿ ಮಾಡಿದೀವಾ? ಓಹೋ ಎಲ್ಲರ ಮನೆಯಲ್ಲೂ ಕಾಂಟ್ರಾಕ್ಟ್ ಇಸ್ಕೊಳ್ಳೋಣ, ವಾಲ್ಪೇಪರ್ ಅನ್ಸಕ್ಕೆ ಕರೀರಿ ನಾನು ನನ್ನ ಮಗಳು ಇಬ್ರು ಬರ್ತೀವಿ ಅಂತ. ನಮ್ಮಮ್ಮ ಟಿವಿ ನೋಡೇ ಇರಲಿಲ್ಲ. ಇದೇ ಚಿಕ್ಕದು ಅನ್ಸೈತಿ ಇವಾಗ. ಅದನ್ನು ಇಲ್ವೇನೋ ಅದಕ್ಕೆ ತೋರ್ಸಮ್ಮ ಸೀರೆನಾ. ಅಯ್ಯೋ ಸೀರೆನೆ ತೆಗ್ದು ನೋಡಿಲ್ಲ, ಅಲ್ಲಿ ಏನಿಲ್ಲ, ಎತ್ತ ಇಲ್ಲ. ಏನ್ ನೋಡೋದು, ಬ್ಲೂ ಒಟ್ನಲ್ಲಿ ಇವ ಬರೀ ಬ್ಲೂ ಸ್ಯಾರಿನೇ ತುಂಬ್ಕೊಂಬಂದ್ವಿ ನಾವು. ಪಿಂಕು ಗ್ರೀನು ಚೆನ್ನಾಗಿ ಕಾಣ್ತಾ ಇಲ್ವಲ್ಲ? ಅಲ್ಲಿ ನೋಡಿ ಚೆನ್ನಾಗಿ ಕಾಣ್ತಿತ್ತು. ಹಾ ಇಲ್ಲಿ ನೋಡ್ರಿ ಬಾರ್ಡರ್ ಚೆನ್ನಾಗಿ ಕಾಣ್ತಾ ಇಲ್ಲ. ಇದು ಏನೋ ಮಂಗಂದ್ಬಿಟ್ಟೆ. ಅಲ್ಲಿ ನೋಡ್ರಿ ಹಂಗೆ ಎದ್ದಿ ಕಾಣ್ತಾ ಇತ್ತು. ಇಲ್ಲಿ ನೋಡಿದ್ರೆ ಬಾರ್ಡರ್ ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡಿ ಹಿಂಗೆ ನಾವು ಅಮ್ಮ ತಗೊಬಂದ್ಬಿಟ್ಟು ಆ ಕಡೆ ನಿಂತ್ಕಮ್ಮ, ಹಂಗೆ ಫುಲ್ ತೆಗಿಯಮ್ಮ ನೋಡಮ್ಮ. ಅದಕ್ಕೆ ಅಲ್ಲಿ ನಾವು ಅಮ್ಮಂಗೆ ನೋಡಿ ತಗೊಮ್ಮ ಎಲ್ಲ ಇದು ತಗೊಳ್ಳೋಣ, ಅದು ತಗೊಳ್ಳೋಣ, ಇದು ಚೆನ್ನಾಗಿ ಕಾಣಿಸುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೇನೋ ಇಲ್ಲಿಂದ ಚೆನ್ನಾಗೇ ಕಾಣಿಸ್ತಾ ಇದ್ದಪ್ಪ. ಸುಮ್ಮನಿರಲ್ಲೇ ಚಿಂಟು, ನಂಗೆ ನಿಜವಾಗ್ಲೂ ನಂಗೆ ನಿಜ ತುಂಬ ಇರಿಟೇಟ್ ಮಾಡ್ತೀಯ ಚಿಂಟು. ಬಿಡು ಚಿಂಟು ಪ್ಲೀಸ್ ಬಿಡು. ಇದು ಒಂಥರ ಬ್ಲೂ, ಒಟ್ನ ಬ್ಲೂನೇ ತೊಗೊಂಬಂದ್ವಿ ನೋಡೋದಕ್ಕೆ ಸ್ಯಾರಿ ಪೂರ್ತಿ. ಏನೂ ಕಾಣಿಸ್ತಾ ಇಲ್ಲ ಜಾಸ್ತಿ. ಒಂಥರ ಬೇರೆ ಡಿಫ್ರೆಂಟ್ ಕಲರ್ ಇದ್ದಾವೆ. ನೀನು ಅಷ್ಟು ಬ್ಲೂ ಸ್ಯಾರೀಸ್ನ ತೊಗೊಂಡಿಲ್ಲ ನನ್ನ ಪ್ರಕಾರ.
ಡ್ಯಾಮೇಜ್ ಕಾಣಿಸ್ತದೆ ನೋಡಪ್ಪ ಅಯ್ಯ. ಏನಿಲ್ಲ. ತಿಂಟು ಬನ್ನಿ ನೋಡುವ, ತಿಂಟು ಬನ್ನಿ. 3 ಸೀರೆ ತೊಗೊಳೋದಕ್ಕೆ 3 ಗಂಟೆಗಳ ಕಾಲ ಟೈಮ್ನ ವೇಸ್ಟ್ ಮಾಡಿದ್ದೀವಿ. ಬಟ್ ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಈ ಥರ ಇದೆಯಲ್ಲ ಸೀರೆ ನೋಡೋದಕ್ಕೆ ಅಲ್ಲೇ ಒಂಥರ ಕಾಣಿಸ್ತಾ ಇತ್ತು, ಮನೇಲೇ ಒಂಥರ ಕಾಣಿಸ್ತಾ ಇದೆ ಅಂತ. ಬಟ್ ಆದರೂ ಕೂಡ ಇಷ್ಟ ಆಯಿತು. ಬಟ್ ಏನು ಅಂದರೆ 2 ಸೀರೆಗಳು ಡ್ಯಾಮೇಜ್ ಆಗಿತ್ತು, ಅದೇ ಬೇಜಾರಾಗಿತ್ತು. ಸೀರೆಗಳು ಇನ್ನೊಂದಿತ್ತು ಗ್ರೀನ್ ಒಂದಲ್ಲ, ಅದು ಈ ಥರ ಮತ್ತು ತಗೋಬೇಕಿತ್ತು ನೀನು. ನಾನು ನೋಡಲೇ ಇಲ್ಲ, ಗ್ರೀನಲ್ಲಿ ಬಾರ್ಡ್ರ್ ಇಲ್ಲ ಅಂದ್ಕೊಂಡೆ ನಾನು. ಗ್ರೀನ್ ಅದೇನೋ ಬಿಡುತ್ತೆ ಒಲಿ, ಇದಿರಲಿಲ್ಲ ಕಲರ್ ಅದಕ್ಕೆ. ಈ ಕಲರ್ ಇಲ್ವಲ್ಲ ನಾವಿಬ್ರು, ಗ್ರೀನ್ ಅವಲ್ಲ. ಆಯಿತಾ, ನಾವು ಯಾವತ್ತಾಗೆ ಅಯ್ಯೋ ನಂಗೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತದೆ. ನಂಗೆ ಬಾರ್ಡ್ರ್ ಎದ್ದು ಕಾಣಿಸ್ತಾ ಇತ್ತು ಈ ಕಲರ್ ಮೇಲೆ ಇದು. ಹಂಗಾಗಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ನಾವು ಅಮ್ಮಂಗೂ ದಪ್ಪ ಇರೋದಕ್ಕೂ ಈ ಸಾಫ್ಟ್ ಇರೋದಕ್ಕೆ ಅಷ್ಟು ದಪ್ಪ ಕಾಣಿಸಲ್ಲ ಅವಲೆಲ್ಲ ಬೆಚ್ಚಗಿರ್ಬೇಕು ಸೀರೆಗಳು. ಕುತ್ಕೋಬೇಕಲ್ಲ, ಹಿಂಗೆ ಹಿಂಗೆ ಸೀರೆಗಳು ಬಿದ್ದವೆ ಆಗ್ಬಿಟ್ಕೊಂಡು. ಆದರೂ ಆಸೆ ನಮ್ಗೆ ಇನ್ನೂ ಬೇಕು ಅಂತ ನೋಡ್ತಾ ಇದ್ರು. ತಾಯಿಯಲ್ಲಿ ಇರೋ ಸೀರೆ ಬ್ಲೌಸ್ ಹೊಲ್ದಿನ ಉಟ್ಕೊಳ್ಳೋದು ಯಾವಾಗ ಹೊಲ್ಸಿದ್ರೆ ಯಾವಾಗ ಬೇಕಾವಾಗ ಉಟ್ಕೋಬೋದು. ಹೊಲ್ಸಲ್ವೇ ನಮ್ಮಮ್ಮ. ಉಟ್ಕೊಂಡು ನಾನು ಅಂಗಡಿ ಹತ್ರ ಹೋಗು, ಅದೇ ಆಯ್ತು, ಅದೊಂದೇ ಕಮ್ಮಿ ಇದ್ದದ್ದು ನನಗೆ. ಅಂಗಡಿ ಹತ್ರ ಹೋಗುಮ್ಮ ನೋಡಿ. ಹಾಂ, ನನಗೆ ಪಿಂಕ್ ಸೆರಗು ನೋಡಿ ಬೇಜಾರಾಗಿ ಹೋಗಿತ್ತು. ನಂಗೆ ಪಿಂಕ್ ಸೆರಗು ಬೇಡವಾಗಿತ್ತು, ಹಾಗಾಗಿ ಈ ಥರ ಸೆರಗು ಹುಡುಕ್ತಾ ಇದ್ದೆ, ಸ್ಕೈ ಬ್ಲೂ. ಹೋದೆ ನೀನು ಮೆತ್ಕಿರ್ಬೇಕು ಅಂತೀಯಲ್ಲ, ಮೆತ್ತಿಗೆ ಸೀರೆ ಇದಂತೂ ನಂಗೆ ಹಿಂಗೆ ಇರ್ಬೇಕು ಸೀರೆಗಳು. ಇದು ನನ್ನ ಸೀರೆ ಸೆಲೆಕ್ಟ್ ಮಾಡಿರೋದು ನನಗೆ ಸ್ಕೈ ಬ್ಲೂ. ಈಗ ನಮ್ಮ ಟೈಮ್ ಬಂದು ಏನು ತೊಗೊಳ್ಳೋ ಟೈಮ್. ಅಮ್ಮನ ಜೈಲರ್ ಮೂವಿ ಹಾಕೊಟ್ಬಿಟ್ಟು ಅಮ್ಮನ ಮೂವಿ ನೋಡೋಕೆ ಬಿಟ್ಟು ನಾವು ನನ್ನ ಮಗ ಇಬ್ಬರು ಪಪ್ಸ್ ತೊಗೊಳ್ಳೋದು. ಇಬ್ಬರು 3 ಜನ ಬಂದಿರೋದು, ಇಬ್ಬರಲ್ಲ 3 ಜನ. ಅಲ್ಲಿ ಕಣ್ಣಲ್ಲೇ ತೋರಿಸ್ತಾನೆ ಅಲ್ಲಿ ಅಂತ. ಹಂಗೆ ನೋಡೋಕ್ಕಾಗತ್ತಾ? ಅಮ್ಮಂಗೆ ಮೂವಿ ಅದು ನೋಡೇ ಇರಲಿಲ್ಲ. ಬೇರೆದೇನಿದೆ ಅಂತೆ, ಪನ್ನೀರ್ ಇದೆ ಅಂತ, ಕ್ಯಾಪ್ಸಿಕಮ್ ಎಲ್ಲ ಇಲ್ಲ ಅಂತ, ವೆಜ್ 2 ಇರೋದು ಅಂತ ಹೇಳ್ತಿದ್ದಾರಂತೆ. ಸರಿ, ಇನ್ನೇನು 2 ತಗೋ, ಅದೆರಡು ಇದೆರಡು ತಗೋ, ಕ್ಯಾಪ್ಸಿಕಮ್ 2 ತಗೋ. 2 ಇರೋದಂತೆ. ಟೈಮ್ ಆಲ್ರೆಡಿ 8:30 ಆಯ್ತಾ ಬಂತು. ಬೇಬಿ ಕಾರ್ನ್ ಇದೆಯಂತ, ಅದು ಬಿಟ್ಟರೆ ಪನ್ನೀರ್ ಇದೆಯಂತ 2 ಇದೆಯಂತ. ಸರಿ, ಪನ್ನೀರ್ 2, ಅದು 2 ತಗೋ. ಎಲ್ಲ ಒಂದೊಂದೇ ಇದ್ದಾವೆ, ಯಾಕೋ ಕ್ಯಾಪ್ಸಿಕಮ್ ಒಂದೇ. ಇವತ್ತು ಶನಿವಾರ ನಾವು ಏನು ನಾನ್ ವೆಜ್ ತಿನ್ನಲ್ಲ, ಎಗ್ಗು ತಿನ್ನಲ್ಲ, ಹಾಗಾಗಿ ಬರೀ ವೆಜ್ಜೇ ತೊಗೋಬೇಕು. ಸುಮಾರು ದಿನ ಆಗಿದೆ ಬಂದು, ಹಾಗಾಗಿ ಬಂದು ಹೇಗೂ ಮೂವಿ ನೋಡ್ತಾ ಇದ್ದೀವಲ್ಲ, ಕೂತ್ಕೊಂಡು ತಿನ್ನೋಣ ಏನಾದರೂ ಅಂತ ಹೇಳಿ ಪಪ್ಸ್ ತೊಗೊಂಡು ಹೋಗೋಣ ಅಂತ. ಮೂವಿ ನೋಡಮ್ಮ. ಗೊತ್ತು ಈ ಕೆಲಸ ಮಾಡ್ತೀರಿ ಅಂತ, ಯಾವಾಗ ಟೈಮ್ ಆಯ್ತೋ ನಾನು ಅನ್ಕೊಂಡಂಗೆ ಆಯ್ತು. ನೀನು ಈಗ ಮೂವಿ ನೋಡ್ತಾ ಇದೀಯಮ್ಮ, ಮಾತಾಡ್ತಿದ್ಯೋ? ನಾನು ಮೂವಿ ನೋಡ್ತಾ ಇದ್ದೀನಿ. ಹೆಂಗೈತಮ್ಮ ಮೂವಿ? ಚೆನ್ನಾಗದೆ ಪಾಪ. ಅಮ್ಮ ನಮ್ಮ ಮನೆಗೆ ಬಂದು ಆಲ್ಮೋಸ್ಟು ತಿಂಗಳು ಮೇಲೆ ಆಗಿತ್ತು, ಬಂದೇ ಇರಲಿಲ್ಲ. ಟಿ ವಿ ತಂದಾಗಲೂ ಬಂದಿರಲಿಲ್ಲ. ನಾವು ವೀಡಿಯೋ ಕಾಲ್ ಮಾಡೇ ತೋರಿಸಿದ್ದಾಯಿತು. ನಂತರ ನಾನು ಹಿಂದ್ಗಡೆ ವಾಲ್ಪೇಪರೆಲ್ಲ ಹಾಕಿದ್ದು ಕೂಡ ವೀಡಿಯೋ ಕಾಲ್ ಮಾಡಿ ಅಮ್ಮನ ಜೊತೆ ತೋರಿಸಿದ್ದು. ಅಮ್ಮಂಗೆ ಬರೋಕ್ಕೆ ಟೈಮ್ ಇರಲಿಲ್ಲ, ಜೊತೆಗೆ ನಾವೇ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಅಮ್ಮ ಬಂದೇ ಇರಲಿಲ್ಲ. ಹಾಗಾಗಿ ಅಪ್ರೂಪಕ್ಕೆ ಬಂದ್ರಲ್ಲ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಬಂದು ಮೂವಿ ನೋಡ್ತಾ ನಾವು ತೊಗೊಂಬಂದಿರೋ ಸೀರೆ 2 ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್. ಡ್ಯಾಮೇಜ್ ಎಲ್ಲ ಏನು ಆಗಿಲ್ಲ, ಒಂಚೂರು ನೂಲ್ ಬಂದದೆ ವಾಪಸ್ ಬಿಟ್ಬಿಡು. ನೀನೇ ಹೋಗ್ಬಿಟ್ಟು ಚಾನ್ಸೇ ಇಲ್ಲ. ಸದ್ಯವಾಗ ನನ್ನ ಕೈ ಬರದಿಲ್ಲ ಕಣ. ಬಂದ್ರೆ ಅದು ಇದು ನೋಡು ಎತ್ಕೊನ್ಸೋದು ಜ್ಞಾನ. ನನ್ ಜ್ಞಾನ ನನ್ಗೆ ಗೊತ್ತಿಲ್ಲ. ಕಂಡ್ರೆ ಎತ್ಕೋತಾರೆ, ಸೀರೆ ಚೇಂಜ್ ಮಾಡ್ಕೊಂಬರೋಣ. ನಾವು ತಂದಿದ್ ಫ್ರೆಂಡ್ಸ್ 2 ಒಂಚೂರು ದಾರ ಎಲ್ಲ ಎದ್ದಿದಂಗೆ ಆಗ್ಬಿಟ್ಟಿದೆ. ನಾವು ನೋಡೇ ಇಲ್ಲ. ಅದು ಜರಿ ಎಲ್ಲ ಇರುತ್ತಲ್ಲ ಸೆರಗು ಕಡೆ ಜರಿ ಎಲ್ಲ, ಆ ಜರಿ ಒಂಚೂರು ಎಲ್ಲ ನೂಲ್ ಥರ ಎದ್ದಂಗೆ ಆಗ್ಬಿಟ್ಟಿದೆ. ನಾವು ನಮ್ಮ ಅಮ್ಮ ಇಬ್ಬರು ನೋಡಿಲ್ಲ, ಹಂಗೆ ತೊಗೊಂಬಂದಿದ್ದೀವಿ. ಈಗ ನೋಡ್ತಾ ಇದೀವಿ, ನೋಡಿದ್ರೆ ಒಂಚೂರು ನೂಲ್ ಥರ ಇದೆ. ದುಡ್ಡು ಕೊಟ್ಬಿಟ್ಟು ಯಾಕೆ ಆ ಥರ ಸೀರೆ ದುಡ್ಡು ನಮ್ಗೆ ಜ್ಞಾನ ಹೆಂಗೆ ಗೊತ್ತಾ? ನಂದು ಅಳದ್ದು ಕಂಡ್ರೆ ಅಯ್ಯೋತ್ತು ಬಿಡಕಣವ. ಎತ್ಕೊಮ್ಮ, ಒಂದೇ ಸೀರೆ ಚೆನ್ನಾಗಿದೆ. ನಾವು ತಂದಿದ್ದು 3 ಕಂಡ್ರು ಹಂಗೆ ಮಾಡ್ತೀನಿ. ಸೀರೆ ಕಂಡ್ರೆ ಯಾವಾಗ ಉಟ್ಕೊಳ್ದೆ ಇದ್ರು ಸರಿನೇ, ಹೊಟ್ಟೆಲಿ ಕಂಡುಬಿಟ್ರೆ ಯಾವ್ದಾರ. ನಾವು ನೋಡಿದ್ದು 3 ಬ್ಲೂ ಸ್ಯಾರಿಲಿ ಇದು ಒಂದೇ ಬ್ಲೂ ಸ್ಯಾರಿ ಚೆನ್ನಾಗಿರೋದು. ಅದೇ 1,500 ಕೊಟ್ಟು ತೊಗೊಂಡ್ವಿ ನೋಡಿ, ಅದು ಒಂದೇ ಚೆನ್ನಾಗಿರೋದು. ಇನ್ನು 2 ಸೀರೆನೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗಾಗಿ ಈಗ ಅದನ್ನು ತೊಗೊಂಡೋಗಿ
ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ನಾಳೆ. ಇದು ಒಂದು ಭಾನುವಾರ ಬೆಳಗ್ಗೆ ಮತ್ತೆ ಅಮ್ಮ ನಾವು ಹೋಗಿ ಸೀರೆ ಎಕ್ಸ್ಚೇಂಜ್ ಮಾಡಿಕೊಂಡು ತಂದಿದ್ದಂಥದ್ದು. ಬ್ಲೂ ಕಲರ್ ಸ್ಯಾರೀಸಲ್ಲಿ ಇರಲಿಲ್ಲ, ನಮಗೆ ಸಿಕ್ಕಿದ್ದೆ ಬ್ಲೂ ಅಲ್ಲಿ ಆ ಥರ ಕಾಂಬಿನೇಷನ್ ಅಷ್ಟೇ ಸಿಕ್ಕಿದ್ದು, ಅದಕ್ಕಾಗಿ ತೊಗೊಂಡ್ವಿ. ನೋಡಿದ್ರೆ 2 ಸೀರೆ ಅದು ಡ್ಯಾಮೇಜ್ ಆಗಿದ್ದರಿಂದ ಬೆಳಿಗ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಿದ್ವಿ. ಅಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಮಾತ್ರ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಅದು ಬಿಟ್ಟು ನಮ್ಮ ಕಲರ್ ಇಷ್ಟ ಆಗಿಲ್ಲ ಅಂದರೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಬೆಳಗ್ಗೆ 2 ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಅಮ್ಮ ಇದನ್ನು ನೋಡಿದ್ರು, ಅಲ್ಲಿ ಇದನ್ನು ನೋಡಿಬಿಟ್ಟು ನಂಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಇದನ್ನು ತೊಗೊತೀನಿ ಕಣೆ, ಇದೊಂದು ಇರಲಿ ಅಂತ ಅಂತಿದ್ರು. ಓಕೆ ತೊಗೊಂಬ ನಿನ್ನ ಇಷ್ಟ. ಯಾಕೆ ಅಪರೂಪಕ್ಕೆ ನಮ್ಮಮ್ಮ ಸೀರೆ ಎಲ್ಲ ಇಷ್ಟಪಡೋದವರು, ಸೀರೆಗೆಲ್ಲ ಅಷ್ಟು ದುಡ್ಡು ಹಾಕೋದಕ್ಕೆ ಇಷ್ಟಪಡಲ್ಲ, ಏನೋ ನೋಡಿ ಇಷ್ಟಪಟ್ಟರು ಚೆನ್ನಾಗಿದೆ ಸಾಫ್ಟಾಗಿದೆ ಅಂತ. ಬಟ್ ಏನು ಅಂದರೆ ಓಕೆ ನಾವು ಕೊಡೋ ದುಡ್ಡಿಗೆ ವರ್ತಿದೆ. ಬಟ್ ಏನಂದರೆ ಸಖತ್ತು ಸ್ಯಾರೀಸ್ ಎಲ್ಲ ಡ್ಯಾಮೇಜ್ ಇದ್ವು, ನನಗೆ ಅದೇ ಬೇಜಾರಾಗಿದ್ದು. ಅಲ್ಲಿ ಯಾವ ಸೀರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ನೋಡ್ತೀವಿ, ಎಲ್ಲ ಸೀರೆಗಳು ಡ್ಯಾಮೇಜ್ ಇದ್ವು. ಕೆಲವೊಂದು ಮಾತ್ರ ಚೆನ್ನಾಗಿದ್ದಾವೆ ಅಂತ ಅನಿಸಿದ್ದು, ಅದರಲ್ಲೂ ಕೂಡ ಕೆಲವೊಂದು ವೀವಿಂಗ್ ಆಗಿರೋ ಥರ ಎಲ್ಲ ಇತ್ತು. ನೋಡಿ ತೊಗೋಬೇಕಾಗಿತ್ತು. ಫೈನಲಿ ಈ ಕಲರ್ ನಾನು ತೊಗೊಂಡೆ. ಇನ್ನು 3 ಅಮ್ಮನಿಗೆ ಸೀರೆ. ಇದಿಷ್ಟು ಭಾನುವಾರ ಹೋಗಿ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ತಂದಿದ್ದಂಥದ್ದು. 2 ಸೀರೆ ತೊಗೊಳ್ಳೋಣ ಅಂದವರು 4 ಸೀರೆ ತೊಗೊಂಡ್ವಿ. ಸುಮಾರು 5200-300 ರೂಪಾಯಿ ಆಯಿತು ಈ ಒಂದು 4 ಸೀರೆಗೆ. ಈಗ ಅಮ್ಮ ಹೊರಟ 10:30 ಆಯಿತು. ಮಕ್ಕಳು ನಾವು ಎಲ್ಲ ಇನ್ನೇನು ಊಟ ಮಾಡಿ ಮಲ್ಗೋವಂಥದ್ದು. ಇಲ್ಲಿಗೆ ಇವತ್ತಿನ ಡೇ ನಮ್ಮ ಒಂದು ಸ್ಯಾರಿ ಶಾಪಿಂಗ್ ಡಬ್ಬ ಥರ ಆಯಿತು. ಇವತ್ತು ಚೆನ್ನಾಗಾಗಲಿಲ್ಲ, ತಂದೆ ಸೀರೆ ಯಾವುದು ಚೆನ್ನಾಗಿಲ್ದಿರೋ ಕಾರಣಕ್ಕೆ ಬೇಜಾರಾಗೋಗಿದೆ. ಬಾಯ್, ಥ್ಯಾಂಕ್ ಯು ಸೊ ಮಚ್.